ಓಂ ಗುರುಭ್ಯೋ ನಮಃ. ಹರಿ ಓಂ. ಗುರು ಸಂಚಾರ ಫಲಾನುಫಲ ಬಗ್ಗೆ ಮಾಡೋದಾದರೆ ಕಟಕ ರಾಶಿಯ ಒಂದು ಗುರು ಸಂಚಾರ ಫಲಗಳು ಅಂದರೆ ಕಟಕ ರಾಶಿಯ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ 2025ರಲ್ಲಿ ಇವರಿಗೆ ಗುರುವು ಇವರ ಮನೆಯಿಂದ 12ನೇ ಮನೆ ಮತ್ತು ಸ್ವಕ್ಷೇತ್ರ ಅಂದರೆ ಇವರ ಮನೆಯಲ್ಲೂ ಕೂಡ ಗುರುವಿನ ಸಂಚಾರ ಇರುತ್ತೆ. ಈ ಪ್ರೆಸೆಂಟ್ ಇವರಿಗೆ 12ನೇ ಮನೆಯಲ್ಲಿ ಮೇ 14ರ ನಂತರ 12ನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಗುರು ಸಂಚಾರ ಮಾಡೋದ್ರಿಂದ ಇವರಿಗೆ ಗುರುವಿನ ಬಲ ತುಂಬ ಕಡಿಮೆ ಇರುತ್ತೆ. ಗುರುವಿನ ಬಲನೇ ಇರೋದಿಲ್ಲ. ಇವರಿಗೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸುವಂಥ ಕಾಲ ಅಂತ ಹೇಳ್ಬೋದು. ಸ್ವಲ್ಪ ಜಾಗರೂಕವಾಗಿ ಜಾಗೃತೆಯಿಂದ ಅವರು ಸಾಕಷ್ಟು ಪ್ರತಿಯೊಂದು ಹೆಜ್ಜೆ ಇಡಬೇಕಾದ್ರೆ ಸಾಕಷ್ಟು ಜಾಗೃತೆಯಿಂದ ಇಡಬೇಕಾಗುತ್ತೆ. ಅಂದರೆ ಏನಕ್ಕಂತ ಹೇಳಿದ್ರೆ 12ನೇ ಮನೆ ಏನಾಗಿರುತ್ತೆ, ಇವರಿಗೆ ಶತ್ರು ಸ್ಥಾನ ಆಗಿರುತ್ತೆ ಈ ರಾಶಿಯವರಿಗೆ. ಇದರಿಂದ ಏನಾಗುತ್ತೆ ಅಂದರೆ ಇವರು ಶತ್ರುಗಳ ಕಾಟಗಳು ಜಾಸ್ತಿ ಆಗ್ತಾ ಇರುತ್ತೆ. ಅನವಶ್ಯಕವಾಗಿ ಮನೆಯ ಅಕ್ಕಪಕ್ಕದಲ್ಲಿ ಯಾರು ಇರ್ತಾರೋ ಅಂಥವರಿಂದ ಸ್ವಲ್ಪ ಕಿರಿಗಳು ಸ್ವಲ್ಪ ಜಾಸ್ತಿ ಆಗ್ತಾ ಇರುತ್ತೆ. ಯಾವುದೇ ವಿಚಾರಕ್ಕೆ ಇರ್ಬೋದು, ಏನೇ ವಿಚಾರಕ್ಕೆ ಇರ್ಬೋದು, ಗಾಡಿ ನಿಲ್ಲಿಸೋದ್ರಿಂದ ಇರ್ಬೋದು ಅಥವಾ ಕಸ ಹಾಕೋದ್ರಿಂದ ಇರ್ಬೋದು. ಇಂಥ ಕಟಕ ರಾಶಿಯವರಿಗೆ ಮನೆಯ ಅಕ್ಕಪಕ್ಕದಲ್ಲಿ ಜನಗಳಿಂದ ಕೆಲವೊಂದು ಕಿರಿಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಅಲ್ಲಿ ಸ್ವಲ್ಪ ಎಚ್ಚರದಿಂದ ಇರಬೇಕಾಗುತ್ತೆ. ಆದಷ್ಟು ಈ ರಾಶಿಯವರು ಕೆಲವೊಂದು ಸಮಯದಲ್ಲಿ ಮೌನವಾಗಿದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಏನಕ್ಕಂತ ಹೇಳಿದ್ರೆ ಅನಾವಶ್ಯಕವಾಗಿ ಕೆಲವೊಂದು ಬೇರೆ ವಿಷಯಕ್ಕೆ ಹೋಗೋದ್ರಿಂದ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ಬೇಕಾಗುತ್ತೆ. ಈ ರಾಶಿಯ ವ್ಯಾಪಾರಿಗಳು ಅಂದರೆ ವ್ಯಾಪಾರಿಗಳಿಗೆ ಉತ್ತಮವಾದ ಕಾಲ ಅಂತ ಹೇಳ್ಬೋದು. ವ್ಯಾಪಾರಿಗಳಿಗೆ ಪ್ರತ್ಯೇಕವಾಗಿ ಹೇಳೋದಾದರೆ ರೈತರಿಗೆ ಶುಭ ಕಾಲ ಅಂತ ಹೇಳ್ಬೋದು. ಕಟಕ ರಾಶಿಯವರಿಗೆ ಭತ್ತದ ಯಾವುದೋ ವ್ಯಾಪಾರ ಮಾಡ್ತಿರ್ತಾರೋ ಅಥವಾ ಭತ್ತನ ಯಾರು ಹಾಕಿರ್ತಾರೋ ಕೃಷಿಕರು ಅಂಥವ್ರಿಗೆ ಒಳ್ಳೆಯ ಫಸಲನ್ನು ಕಾಣುವಂಥ ಕಾಲ ಅಂತ ಹೇಳ್ಬೋದು. ಅಧಿಕವಾಗಿ ಇಳುವರಿಗಳು ನಿಮ್ಮ ಖಂಡಿತವಾಗಿ ಎಕ್ಸ್ಪೆಕ್ಟ್ ಮಾಡೋದು ಈ ಕಾಲದಲ್ಲಿ. ಮತ್ತು ತಕ್ಕಂತೆ ಲಾಭಾಂಶಗಳು ನಿಮಗೆ ಬರ್ತಾ ಇರುತ್ತೆ. ಅಂದರೆ ಹೊರಗೆ ಒಳ್ಳೆಯ ಮಾರ್ಕೆಟ್ ಪ್ರೈಸ್ಗಳು ನಿಮಗೆ ಸಿಗ್ತಾ ಇರುತ್ತೆ. ಮತ್ತು ಧಾನ್ಯಗಳು ದ್ವಿದಳ ಧಾನ್ಯ ಅಂತ ಹೇಳೋದಾದರೆ ತೊಗರಿ ಬೇಳೆ ಇರ್ಬೋದು ಅಥವಾ ಅಳಸುಂಡೆ ಕಾಳು ಇರ್ಬೋದು, ಬೇರೆ ಯಾವುದೇ ಕಾಳುಗಳ ಬಿಸ್ನೆಸ್ಗಳು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ಈ ವ್ಯಾಪಾರಿಗಳಿಗೆ ಖಂಡಿತ ಲಾಭಾಂಶಗಳನ್ನ ಕಾಣ್ತಿರ್ತೀರ. ಮತ್ತು ಹೋಲ್ಸೇಲ್ ಬಿಸ್ನೆಸ್ಗಳು ಏನು ಮಾಡ್ತಿರ್ತಾರೋ ಅಂದರೆ ಹಕ್ಕಿಯ ಯಾವುದೊಂದು ಟ್ರೇಡಿಂಗನ್ನು ತೊಗೊಂಡಿರ್ತಾರೆ ಅಂಥವ್ರಿಗೆ ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಒಳ್ಳೆಯ ಲಾಭಾಂಶಗಳನ್ನ ಕಾಣ್ತಿರ್ತೀರ. ಮತ್ತು ದಿನಸಿ ವ್ಯಾಪಾರ ಯಾರು ಮಾಡ್ತಿರ್ತಾರೆ, ದಿನಸಿ ವ್ಯಾಪಾರ ದಿನಕ್ಕೆ ಏನೇನು ವ್ಯಾಪಾರಗಳು ಬೇಕು ಅಂಥವ್ರಿಗೆ ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಮತ್ತು ಹಾಲಿನ ಬಿಸ್ನೆಸ್ ಯಾರು ಮಾಡ್ತಿರ್ತಾರೋ ಅವರೊಂದು ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಹಾಲಿಗೆ ಸಂಬಂಧಪಟ್ಟಂತೆ ಸ್ವೀಟ್ಸ್ ಇರ್ಬೋದು ಅಥವಾ ಹಾಲನ್ನ ಮಾರಾಟ ಮಾಡೋದಿರ್ಬೋದು, ಮತ್ತು ಹಾಲಿಗೆ ಸಂಬಂಧಪಟ್ಟ ಏನೇ ನೀವು ವ್ಯಾಪಾರ ಮಾಡ್ತಿದ್ರೆ ಈ ಕಾಲದಲ್ಲಿ ಅಧಿಕವಾದ ಲಾಭಾಂಶಗಳನ್ನ ನೀವು ಕಾಡ್ತಿರ್ತೀರ. ವ್ಯಾಪಾರಿಗಳಿಗೆ ಸಾಕಷ್ಟು ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಮತ್ತು ಭೂಮಿಗೆ ಸಂಬಂಧಪಟ್ಟಂತೆ ವಿಚಾರದಲ್ಲೂ ಕೂಡ ಕೆಲವೊಂದು ಜಯಗಳು ನೀವು ಕಂಡು ಈ ವಿಚಾರದಲ್ಲಿ ಕಾಡ್ತಾ ಇರ್ತೀರ. ಅಂದರೆ ಎಷ್ಟೋ ದಿನಗಳಿಂದ ಸೈಟ್ ತೊಗೊಂಡಿರ್ತೀರ, ಆ ಸೈಟ್ ಸೇಲ್ ಆಗ್ತಾ ಇರಲ್ಲ, ತುಂಬ ತೊಂದರೆಗಳನ್ನ ಅನುಭವಿಸ್ತಿರ್ತೀರ. ಇದರಿಂದ ಅಲ್ಲಿ ಒಳ್ಳೆಯ ಲಾಭವನ್ನು ಈ ಕಾಲದಲ್ಲಿ ನೀವು ಕಾಡ್ಬೋದು. ಅಂದರೆ 12ನೇ ಮನೆಯಿಂದ 1ನೇ ಮನೆಗೆ ನಿಮ್ಮ ಜನ್ಮಸ್ಥಾನಕ್ಕೆ ಬಂದಾಗ ಈ ಲಾಭಗಳನ್ನ ನಾವು ಹೆಚ್ಚಿನ ರೂಪದಲ್ಲಿ ನೀವು ಕಾಡ್ತಾ ಇರ್ತೀರ. ಅಂದರೆ ಎಷ್ಟೋ ಜನ ಬಿಲ್ಡರ್ಸ್ಗಳು ಬಿಲ್ಡಿಂಗ್ ಕಟ್ಟಿರ್ತಾರೆ, ಎಷ್ಟೋ ತಿಂಗಳುಗಳಿಂದ ಅದು ಸೇಲ್ ಆಗ್ತಾ ಇರಲ್ಲ, ಕಡಿಮೆ ರೇಟಿಗೆ ಬರ್ತಾ ಇರುತ್ತೆ. ಅಂಥವ್ರಿಗೆ ಅತಿ ಶೀಘ್ರದಲ್ಲಿ ಆ ಬಿಲ್ಡಿಂಗ್ ಕೂಡ ನಿಮಗೆ ಸೇಲ್ ಆಗ್ತಾ ಇರುತ್ತೆ. ಉತ್ತಮವಾದ ಲಾಭಾಂಶಗಳನ್ನು ನೋಡ್ತಾ ಇರ್ತೀರ. ಬಟ್ ಆದರೂ ಕೂಡ ಇಷ್ಟು ಲಾಭಾಂಶಗಳು ಇದ್ದರೂ ಕೂಡ ನಿಮ್ಮ ಪರ್ಸ್ನಲ್ ಲೈಫ್ ಅಂತ ಏನಿರುತ್ತೆ ಅಂದರೆ ಸತಿಪತಿಗಳಿರ್ಬೋದು ಅಥವಾ ಮಕ್ಕಳಿನ ವಿಚಾರದಲ್ಲಿರ್ಬೋದು ಸ್ವಲ್ಪ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಬೇಕಾಗುತ್ತೆ. ಅಂದರೆ ಸತಿಪತಿ ಕಲಹಗಳು ಆಗ್ತಾ ಇರುತ್ತೆ. ಅದು ಅತಿರೇಕಕ್ಕೆ ಹೋಗಿ ಡೈವರ್ಸ್ ಪ್ರಾಬ್ಲಮ್ ಆಗೋ ಮೂಮೆಂಟ್ಗಳಿರುತ್ತೆ. ಸೊ ಆ ಕಾರಣಕ್ಕೆ ಮೊದಲಿಗೆ ಹೇಳೋದಾದರೆ ನಿಮಗೆ ಮೌನವಾಗಿ ಇರಬೇಕು ಅಂತ ಹೇಳಿದ್ದು. ಅಂದರೆ ಸಣ್ಣ ಪುಟ್ಟ ವಿಚಾರದಲ್ಲೂ ಕೆಲವೊಂದು ಕಲಹಗಳು ಗಲಾಟೆಗಳು ಸ್ಟಾರ್ಟ್ ಆಗ್ತಾ ಇರುತ್ತೆ ದಂಪತಿಗಳಲ್ಲಿ. ಮತ್ತು ಅನಾವಶ್ಯಕವಾಗಿ ತಂದೆ ತಾಯಿಯರು ಕೂತ್ಕೊಂಡು ಮಕ್ಕಳ ಜೊತೆ ಕಲಹಗಳಾಗ್ತಾ ಇರುತ್ತೆ. ಅಥವಾ ಸಹೋದರಿಯರ ಜೊತೆ ಬಾಂಧವ್ಯಗಳು ತುಂಬ ಪ್ರಾಬ್ಲಮ್ಗಳಾಗ್ತಾ ಇರುತ್ತೆ. ಈ ರಾಶಿಯ ತಂದೆ ತಾಯಿಗಳು ಯಾರಿರ್ತಾರೋ ಅವರಿಗೆ ಮಕ್ಕಳಿಂದ ಕೆಲವೊಂದು ತೊಂದರೆಗಳು ಅಂದರೆ ಅನಾವಶ್ಯಕವಾಗಿ ಯಾವುದೋ ಗಾಡಿಯಿಂದ ಬಿದ್ದು ಕೆಲವೊಂದು ಪೆಟ್ಟುಗಳು ಮಾಡ್ಕೋಬೋದು. ಈ ಮಕ್ಕಳುಗಳು ಕಟಕ ರಾಶಿಯ ತಂದೆ ತಾಯಿಯವರಿಗೆ ಅನಾವಶ್ಯಕವಾಗಿ ಕೆಲವು ಟೆನ್ಷನ್ಗಳು ಈ ಕಾಲದಲ್ಲಿ ಕಾಣ್ತಾ ಇರ್ತಾರೆ. ಅಂದರೆ ಮದುವೆ ವಿಚಾರದಲ್ಲೂ ಕೂಡ ಅಷ್ಟೇ ಸಾಕಷ್ಟು ದಿನದಿಂದ ಪ್ರಯತ್ನ ಮಾಡ್ತಿರ್ತಾರೆ. ಸೊ ಅಂಥ ತಂದೆ ತಾಯಿಗಳಿಗೆ ಮಕ್ಕಳ ಮದುವೆ ವಿಚಾರದಲ್ಲೂ ಕೂಡ ತುಂಬ ಪೋಸ್ಟ್ಪೋನ್ಗಳಾಗ್ತಾ ಇರುತ್ತೆ, ತುಂಬ ಮುಂದೆ ಹೋಗ್ತಾ ಇರುತ್ತೆ. ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ಈ ರಾಶಿಯವರು
ಸ್ವಲ್ಪ ಏರಿಳಿತವನ್ನು ಕಾಣ್ತಾ ಇರಬೇಕಾಗುತ್ತೆ. ಈ ಒಂದು ರಾಶಿಯ ಒಂದು ಕಟಕ ರಾಶಿಯ ಒಂದು ಮಹಿಳೆಯರಿಗೆ ಸಾಕಷ್ಟು ಒಂದು ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಅದು ಒಂದು ಪಾದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪೆಟ್ಟುಗಳಾಗೋದು, ಅಥವಾ ಒಂದು ತಲೆಯ ಭಾರ ಆಗೋದು, ಅಥವಾ ಒಂದು ಮೊಣಕಾಲಿಗೆ ಪೆಟ್ಟುಗಳಾಗೋದು, ಈ ರೀತಿ ಒಂದು ಆರೋಗ್ಯದ ಸಮಸ್ಯೆಗಳಾಗ್ತಾ ಇರುತ್ತೆ. ಮತ್ತು ಪುರುಷರಿಗೆ ಹೇಳೋದಾದರೆ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಒಂದು ಶಸ್ತ್ರಚಿಕಿತ್ಸೆಗಳಾಗ್ತಾ ಇರುತ್ತೆ. ನೆಕ್ಸ್ಟು ಜೂನ್ ಅಥವಾ ಜುಲೈ ತಿಂಗಳು ಒಳಗಡೆ ಖಂಡಿತವಾಗಿ ಇದು ಕೂಡ ಒಂದು ಸರಿ ಹೋಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಒಂದು ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರವಾಗಿ ಇರಬೇಕಾಗುತ್ತೆ. ಮತ್ತು ಹಣಕಾಸಿನ ವಿಚಾರದಲ್ಲಿ ವ್ಯಾಪಾರದ್ದು ತುಂಬ ಅಭಿವೃದ್ಧಿ ಆಗ್ತಾ ಇದೆ, ತುಂಬ ಒಂದು ಒಳ್ಳೆಯ ಲಾಭಾಂಶಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಅನಾವಶ್ಯಕವಾಗಿ ಒಂದು ದುಡ್ಡಿನ ಒಂದು ಮಿತವ್ಯಯವನ್ನು ಮಾಡಬೇಕಾಗುತ್ತೆ. ಎಷ್ಟು ನೀವು ಒಂದು ಮಿತವ್ಯಯ ಮಾಡ್ತಿರೋ ಅಷ್ಟು ನಿಮಗೆ ಒಳ್ಳೆಯದು ಅಂತ ಹೇಳ್ಬೋದು. ಏನಕ್ಕೆ ಬರೋ ದಿನಗಳು ನಿಮಗೆ ತುಂಬ ಒಂದು ಬ್ಯಾಡ್ ಟೈಮ್ಗಳು ಸ್ಟಾರ್ಟ್ ಆದಾಗ ಈ ಒಂದು ಖರ್ಚುಗಳೇ ನಿಮಗೆ ಒಂದು ಶತ್ರುಗಳಾಗಿ ಉಂಟಾಗ್ಬಿಡುತ್ತೆ. ಸೊ ಅಲ್ಲಿ ಒಂದು ಒಳ್ಳೆಯ ಒಂದು ವ್ಯಾಪಾರ ಆದರೂ ಕೂಡ ಸ್ವಲ್ಪ ಖರ್ಚಿನಲ್ಲಿ ಮಿತವ್ಯಯ ಮಾಡೋದ್ರಿಂದ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಮತ್ತು ಉದ್ಯೋಗಿಗಳ ಬಗ್ಗೆ ಹೇಳೋದಾದರೆ ಈ ಒಂದು ಕಟಕ ರಾಶಿಯವರಿಗೆ ಸಾಕಷ್ಟು ಒಂದು ಮಿಶ್ರ ಫಲ ಅಂತ ಹೇಳ್ಬೋದು ಉದ್ಯೋಗಿಗಳಿಗೆ. ಅಂದರೆ ಒಂದು ಕಡೆ ಒಂದು ಒಳ್ಳೆಯದಾಗ್ತಿದ್ರು ಕೂಡ ಇನ್ನೊಂದು ಕಡೆ ಒಂದು ತೊಂದರೆಗಳಾಗ್ತಾ ಇರುತ್ತೆ. ಅಂದರೆ ಒಂದು ಸರ್ಕಾರಿ ಉದ್ಯೋಗಿಗಳಿಗೆ ಕೆಲವೊಂದು ತೊಂದರೆ ಅಂತ ಹೇಳ್ಬೋದು, ಆದರೆ ಬೇರೆ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ತುಂಬ ಒಳ್ಳೆಯದಂತ ಹೇಳ್ಬೋದು. ಅಂದರೆ ಯಾವ ಉದ್ಯೋಗ ಅಂತ ಹೇಳಿದ್ರೆ ಒಂದು ಕಾಸ್ಮೆಟಿಕ್ ಒಂದು ಕ್ಷೇತ್ರದಲ್ಲಿ ಯಾರು ಒಂದು ಉದ್ಯೋಗ ಮಾಡ್ತಿರ್ತಾರೋ, ಮತ್ತೊಂದು ಹಾಲಿನ ಬಿಸ್ನೆಸ್ಸಲ್ಲಿ ಯಾರು ಒಂದು ಉದ್ಯೋಗ ಮಾಡ್ತಿರ್ತಾರೋ, ಸ್ವೀಟ್ ಶಾಪಲ್ಲಿ ಯಾರು ಒಂದು ವರ್ಕ್ ಮಾಡ್ತಿರ್ತಾರೋ ಅಂಥವ್ರಿಗೆ, ಒಂದು ಬೇಕರಿಯಲ್ಲಿ ಯಾರು ವರ್ಕ್ ಮಾಡ್ತಿದ್ರು ಅಂಥವ್ರಿಗೆ ಒಂದು ಒಳ್ಳೆಯದಂತ ಹೇಳ್ಬೋದು. ಬಟ್ ಸರ್ಕಾರಿ ಉದ್ಯೋಗಗಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ಕೆಲವೊಂದು ತೊಂದರೆಗಳನ್ನ ಕಾಣಬೇಕಾಗುತ್ತೆ, ಫೇಸ್ಗಳು ಮಾಡಬೇಕಾಗುತ್ತೆ. ಅಂದರೆ ಒಂದು ಎಷ್ಟೊಂದಿಂದ ಬಡ್ತಿ ಸಿಗ್ತಿಲ್ಲ ಅಂತ ತುಂಬ ಟೆನ್ಷನ್ಗಳಿರ್ತೀರ, ಅದು ಕೂಡ ಒಂದು ಪೋಸ್ಟ್ಪೋನ್ಗಳಾಗ್ತಾ ಇರುತ್ತೆ. ನೀವು ಮಾಡ್ತಿರೋ ಜಾಗದಲ್ಲಿ ಕೆಲವೊಂದು ನಿಮಗೆ ಅಕ್ಕಪಕ್ಕ ಕೊಲೀಗ್ಸ್ಗಳಿಂದ ಕೆಲವೊಂದು ತೊಂದರೆಗಳಾಗ್ತಾ ಇರುತ್ತೆ. ಸೊ ಇದರಿಂದ ಸರ್ಕಾರಿ ನೌಕರರು ಸ್ವಲ್ಪ ದಿನದ ಮಟ್ಟಿಗೆ ಸ್ವಲ್ಪ ಒಂದು ನಿರಾಸೆಗಳನ್ನ ನೋಡಬೇಕಾಗುತ್ತೆ. ಮತ್ತು ನೀವು ಈ ಒಂದು ರಾಶಿಯವರು ಎಲ್ಲಿ ನಂಬಿಕೆ ವಿಶ್ವಾಸ ಇಟ್ಟಿರ್ತೀರೋ ಅಲ್ಲಿ ಸ್ವಲ್ಪ ಅಪನಂಬಿಕೆ ಅಪವಿಶ್ವಾಸಗಳಾಗ ಸ್ವಲ್ಪ ಜಾಸ್ತಿ. ಅಂದರೆ ನೀವು ದುಡ್ಡಿನ ವಿಚಾರದಲ್ಲಿ ಎಲ್ಲಿ ಮಧ್ಯಸ್ಥಿಕೆ ಆಗಿರ್ತೀರ, ಏನೋ ಕಷ್ಟ ಅಂತ ಕೊಟ್ಟಿರ್ತೀರ, ಅಂಥವ್ರು ನಿಮ್ಮ ಒಂದು ವಿರುದ್ಧವಾಗಿ ಬೀಳ್ತಾ ಒಂದು ಚಾನ್ಸ್ಗಳು ನಿಮ್ಮ ಜೀವನದಲ್ಲಿ ಬರ್ಬೋದು. ಸ್ವಲ್ಪ ಕಡಿವಾಣ ಇರಬೇಕಾಗುತ್ತೆ. ಟೋಟಲಾಗಿ ಒಂದು ಕಟಕ ರಾಶಿಯವ್ರಿಗೆ ಹೇಳಬೇಕಂತ ಹೇಳಿದ್ರೆ 60% ಅಷ್ಟು ಒಂದು ಒಳ್ಳೆಯದಾಗಿದ್ದರೆ ಒಂದು 40% ಅಷ್ಟು ಒಂದು ತೊಂದರೆ ಅಂತ ಹೇಳ್ಬೋದು. ಮತ್ತು ದೂರ ಪ್ರಯಾಣ ಮಾಡಿದ್ರೆ ಸ್ವಲ್ಪ ಎಚ್ಚರವಾಗಿರಬೇಕಾಗುತ್ತೆ. ಕೆಲವೊಂದು ಆಕ್ಸಿಡೆಂಟ್ ಪೀಡೆಗಳಿರ್ಬೋದು ಅಥವಾ ಚೋರ ಭಯ ಇರ್ಬೋದು, ಈ ಒಂದು ಸಮಸ್ಯೆಗಳು ಈ ಒಂದು ಕಟಕ ರಾಶಿಯವ್ರಿಗೆ ಕಾಡ್ತಾ ಇರುತ್ತೆ. ಇದರ ಪರಿಹಾರವಾಗಿ ಕಟಕ ರಾಶಿಯವರು ಏನು ಮಾಡಬೇಕಂತ ಹೇಳಿದ್ರೆ ಪ್ರತಿ ಗುರುವಾರ ಒಂದು ಗುರು ರಾಘವೇಂದ್ರ ಸ್ವಾಮಿಯ ಒಂದು ಭಜನೆ ಮಾಡೋದರಿಂದ, ಶ್ಲೋಕವನ್ನು ಹೇಳೋದ್ರಿಂದ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಗುರುವಿನ ಅನುಗ್ರಹ ತುಂಬ ನಿಮ್ಗೆ ಬೇಕಾಗುತ್ತೆ ಅಂತ ಹೇಳಿದ್ರೆ ತಂದೆ ತಾಯಿಯ ಆಶೀರ್ವಾದ ತೊಗೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯ ಒಂದು ಸೋದರ ಯಾರು ಇರ್ತಾರೋ ಅಥವಾ ಸೋದರಿ ಯಾರು ಇರ್ತಾರೋ ಅಂಥವರ ಒಂದು ಆಶೀರ್ವಾದ ತೊಗೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಇದು ಕಟಕ ರಾಶಿಯ ಒಂದು ಗುರು ಸಂಚಾರದ ಫಲಾನುಫಲಗಳ ಬಗ್ಗೆ ಆಗಿತ್ತು. ಇದಕ್ಕಿಂತ ನಿಮ್ಮ ಜೀವನದಲ್ಲಿ ಏನಾದರೂ ಬೇರೆ ಏನಾದ್ರು ಸಮಸ್ಯೆ ಇತ್ತು ಅಂತ ಹೇಳಿದ್ರೆ, ವಿದ್ಯಾಭ್ಯಾಸದಲ್ಲಿ ತೊಂದರೆ ಇತ್ತು ಅಂತ ಹೇಳಿದ್ರೆ, ಅಥವಾ ಒಂದು ಹಣಕಾಸಿನ ತೊಂದರೆ ಇತ್ತು ಅಂತ ಹೇಳಿದ್ರೆ, ಒಂದು ದಂಪತಿಗಳ ಕಿರಿಕಿರಿ ಇತ್ತು, ಮದುವೆಯಲ್ಲಿ ವಿಚಾರ ತೊಂದರೆಗಳಿತ್ತು ಅಂತ ಹೇಳಿದ್ರೆ ಈ ಒಂದು ನಂಬರಿಗೆ ನಮಗೆ ಕಾಲ್ ಮಾಡಿ. ಹರಿ ಓಂ.